ಅಂಬೇಡ್ಕರ್ ಅವರು ಇದೇ ವೇದಿಕೆ ಮುಖಾಂತರ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹೆಸರನ್ನ ಕೋರ್ತಾ ಇದ್ದೇನೆ. अरे टाळ्या वाजवा, किती सांगून घेतात. जे इकडे बंधू तरी टाळ्या हातच हलत नाही. ನಾನು ಕಾಂಗ್ರೆಸ್ ಅವರಿಗೆ ಒಂದು 5 ಪ್ರಶ್ನೆ ಅಷ್ಟೇ, 3 ನಿಮಿಷ ನನ್ನ ಭಾಷಣ. ಕಾಂಗ್ರೆಸ್ ಅವರಿಗೆ ನನ್ನ ಒಂದು 5 ಪ್ರಶ್ನೆ. ಪ್ರಶ್ನೆ, ದಲಿತರು ನಮ್ಮ ಮನೆ ದೇವರು, ಅಂಬೇಡ್ಕರ್ ನಮ್ಮ ಮನೆ ದೇವರು ಅಂತಿರಲ್ಲ, ಈ ಜಾತಿ ಸಮೀಕ್ಷೆ ಮಾಡಿದಿರಲ್ಲ, ಅದರಲ್ಲಿ ಮುಸಲ್ಮಾನರ ನಂಬರ್ 1 ತೋರಿಸಿದಿರಲ್ಲ, ದಲಿತರ ಪಾಡೇನು? ದಲಿತರು 2, 3, 4, 5 ಯಾವ ಸೀನಿಯಾರಿಟಿಯನ್ನ ಕೊಡ್ತೀರಾ? ಉತ್ತರ ಕೊಡಿ. ಎರಡನೇದು, 36,000 ಕೋಟಿ ದಲಿತರ ಹಣವನ್ನ ಕಳೆದ 2 ಬಜೆಟ್ ಅಲ್ಲಿ ನುಂಗಿದಿರಲ್ಲ, 38 ಅದನ್ನ ಯಾವಾಗ ವಾಪಸ್ಸು ದಲಿತರಿಗೆ ಕೊಡ್ತೀರಾ? ನನ್ನ 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಇಡೀ ದೇಶದಲ್ಲೇ ಅಂಬೇಡ್ಕರ್ ಅವರ 600, ನನ್ಗೆ ಗೊತ್ತಿಲ್ಲ, 600 ಅಡಿ ಎತ್ತರದ ಪ್ರತಿಮೆ ಮಾಡ್ತೀನಿ ಅಂದ್ರಲ್ಲ, ಅಂಬೇಡ್ಕರ್ ಅವರಿಗೆ 6 ಅಡಿ 3 ಅಡಿ ಜಾಗ ದೆಹಲಿಯಲ್ಲಿ ಯಾಕೆ ಕೊಡ್ಲಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಆಮೇಲೆ ವೀರ ಸಾವರ್ಕರ್ ಅಂಬೇಡ್ಕರ್ಗೆ ಸೋಲಿಗೆ ಕಾರಣ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದಿರಲ್ಲ, ಸಿದ್ದರಾಮಯ್ಯನವರೇ, ನಿಮ್ಮ ಕುಟುಂಬದವ್ರು ಯಾರು ಹೋಗಿ ಅಲ್ಲಿ ಕಂಡಿಡಿದಿದ್ರು? ಯಾರು ಸಮೀಕ್ಷೆ ಮಾಡಿದವರು ನಿಮ್ಮ ಕುಟುಂಬದವರು? ಇದಕ್ಕೆ ಉತ್ತರ ಕೊಡಿ. ನಿಮ್ಮ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ 3 ಭಾರತ ರತ್ನಗಳನ್ನ ಕೊಟ್ಟಿದ್ದೀರಾ, ನಾನು ಸರಿ ಇದ್ರೆ 3 ಭಾರತ ರತ್ನ. ಅಂಬೇಡ್ಕರ್ನ ದೇವರು, ನಮ್ಮ ಮನೆ ದೇವರು ಅಂತಿರಲ್ಲ, ಒಂದೇ ಒಂದು ಕೊಡ್ಲಿಲ್ಲಲ್ಲ, ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ. ಇಷ್ಟು ನನ್ನ ಪ್ರಶ್ನೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು ಈ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಮುಖಾಂತರ ಏನು ಸಿದ್ದರಾಮಯ್ಯನವರು ಟೋಪಿ ಒಂದು ಹಾಕಿಲ್ಲ ಅಷ್ಟೇ, ಅವರ ದಲಿತರನ್ನ ಯಾವತ್ತೋ ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಮುಸಲ್ಮಾನರು ವೋಟ್ ಬಿಟ್ರೆ ಬೇರೆ ಯಾರ್ದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಎಚ್ಚರಿಕೆ ಇರಲಿ. ತಪ್ಪೆಜ್ಜೆ ಇಟ್ರೆ ಯಾವ ರೀತಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರು, ಅದೇ ರೀತಿ ದಲಿತರನ್ನು ಕೂಡ ಸಿದ್ದರಾಮಯ್ಯ ಮುಗಿಸ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.